ಹಾಯ್, ನಾನು ನಿಮ್ಮ ವಸಿ ಮಾತಾಡ್ತಾ ಇರೋದು ಅಲ್ಫಾ ಕಾರ್ಸ್ ಇಂದ. ನೋಡಿದ ತಕ್ಷಣ ಗೊತ್ತಾಗಿರ್ಬಹುದು, ಅಲ್ಫಾ ಕಾರ್ಸ್ ಇಂದ ನಮ್ಮ ಹತ್ರ ಇನ್ವೆಂಟ್ರಿನೇ ಮೋರ್ ದೆನ್ 60-70 ವೆಹಿಕಲ್ಸ್ ಇದೆ. ಎಲ್ಲ ಇನ್ವೆಂಟ್ರಿ ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ತನಕ ಇದೆ. ನಮ್ಮ ಹತ್ರ 1,20,000 ಇಂದ ನಮ್ಮ ಹತ್ರ 15 ಲಕ್ಷ ತನಕನೂ ಎಲ್ಲ ವೆಹಿಕಲ್ಸ್ ಇದೆ. ಯಾವ ವೆಹಿಕಲ್ ಬೇಕು ಬನ್ನಿ, ಬೆಸ್ಟ್ ಪ್ರೈಸ್ ನಲ್ಲಿ ಮಾಡ್ಕೊಡ್ತೀನಿ. ಅದ್ನಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಈ ಸತಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕೊಡ್ತೀನಿ. ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ. ಬಡಿ ವಿಡಿಯೋ ಪೂರ್ತಿ ನೋಡಿ, ಯಾಕಂದ್ರೆ ಆ ವಿಡಿಯೋನಲ್ಲಿ ಅಷ್ಟು ಸೈಕ್ ಯಾರು ಕೊಟ್ಟಿರಬಾರ್ದು ಕರ್ನಾಟಕನಲ್ಲಿ. ಆ ಪ್ರೈಸಿಂಗ್ ನಲ್ಲಿ ಈ ಸತಿ ಕೊಡ್ತೀನಿ. ಆಮೇಲೆ ಲೋನ್ಗೆ ನೋಡಕ್ಕೆ ಹೋದ್ರೆ ನಿಮ್ಗೆ 2013 ಇಂದ 2026 ತನಕನೂ ಎಲ್ಲ ವೆಹಿಕಲ್ಸ್ಗೆ ಲೋನ್ ಆಗುತ್ತೆ. ನಮ್ಮ ಹತ್ರ ಎಲ್ಲ ವೆಹಿಕಲ್ಸ್ಗೆ 13 ಇಂದ 25 ತನಕ ಎಲ್ಲ ವೆಹಿಕಲ್ಸ್ಗೆ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕನಲ್ಲಿ ಲೋನ್ ಆಗುತ್ತೆ. ಆಮೇಲೆ ಅಡ್ರೆಸ್ ಹೇಳಕ್ಕೆ ಹೋದ್ರೆ ನಿಮ್ಗೆ ಬನಘಟ್ಟ ರೋಡ್ ಇದೆ ಅಲ್ಲ, ಜಯದೇವ್ ಹಾಸ್ಪಿಟಲ್ ಸ್ಟ್ರೈಟ್ ಬಂದ್ರೆ ಅದಕ್ಕೆ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡಿದ ತಕ್ಷಣ ಇಮಿಡಿಯೇಟ್ ಇಲ್ಲಿ RNS ಹೈದರಾಬಾದ್ ಶೋರೂಮ್ ಪಕ್ಕನೆ. ಇವಾಗ ಮೆಟ್ರೋನು ಚಾಲು ಆಗಿದೆ. ಮೆಟ್ರೋನಲ್ಲಿ ಆರಾಮಾಗಿ ಬರ್ಬೋದು. ಬಸ್ ಸ್ಟ್ಯಾಂಡ್ ಇಂದ ಬಸ್ನಲ್ಲಿ ಬಂದ್ರೆ 100 ಮೀಟರ್ನು ಇಲ್ಲ ನಮ್ದು ಶೋರೂಮ್. ಫಸ್ಟ್ ಅಲ್ಫಾ ಕಾರ್ಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ಡೈಲಿ ಹೊಸ ಅಪ್ಡೇಟ್ಸ್ ಬರುತ್ತೆ. ಪ್ರೈಸಿಂಗ್ ನಲ್ಲಿ ವೆಹಿಕಲ್ ಸಿಗುತ್ತೆ, ಎಲ್ಲ ಪ್ರೈಸಿಂಗ್ ನಲ್ಲಿ ಸಿಗುತ್ತೆ ಅಲ್ಲ. ಆ ಕಾರಣಕ್ಕೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನಾವು 1-2-3 ಡೇಸ್ಗೆ ಹೊಸ ವಿಡಿಯೋ ಆಗ್ತಾ ಇರ್ತೀವಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ವೆಹಿಕಲ್ ಬರುತ್ತೆ, ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದು ಸಿಗ್ತಾ ಇರುತ್ತೆ. ಅದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಫಾ ಕಾರ್ಸ್ಗೆ ಕ್ಯಾಟಲಾಗ್ ನಂಬರ್ ಹೇಳಕ್ಕೆ ಹೋದ್ರೆ 9008606626 ಇದು ಕ್ಯಾಟಲಾಗ್ ನಂಬರ್. ಕ್ಯಾಟಲಾಗ್ ನಂಬರ್ ಹೇಳಕ್ಕೆ ಹೋದ್ರೆ 9008606626. ಈ ಕ್ಯಾಟಲಾಗ್ ನಂಬರ್ ನಲ್ಲಿ ಎಲ್ಲ ವಿಡಿಯೋಸ್ ನಲ್ಲಿ ಇದು ಡಿಸ್ಕ್ರಿಪ್ಷನ್ ನಲ್ಲಿ ಕ್ಯಾಟಲಾಗ್ ನಂಬರ್ ಇರುತ್ತೆ. ಈ ನಂಬರ್ ನಲ್ಲಿ ನಿಮ್ಗೆ ಕ್ಯಾಟಲಾಗ್ ಬೇಕಂದ್ರೆ ಕ್ಯಾಟಲಾಗ್ನು ಸಿಗುತ್ತೆ. ಎನ್ಕ್ವೈರಿ ಬೇಕು, ಏನಾದ್ರು ಕಾರ್ದು ಎನ್ಕ್ವೈರಿ ಡೈರೆಕ್ಟ್ ಕಾಲ್ ಮಾಡಿ ಎನ್ಕ್ವೈರಿ ಕೇಳ್ಬಹುದು. ಇಲ್ಲ ಅಂದ್ರೆ ವಾಟ್ಸಪ್ ಮಾಡ್ರೆ, ಆತರ ಅವರು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ವಾಟ್ಸಪ್ ಮಾಡ್ರೆ ಯಾವ ವೆಹಿಕಲ್ ಬೇಕು, ನಮ್ಮ ಹತ್ರ ಇಲ್ಲ ಅಂದ್ರೂ ವೆಹಿಕಲ್ ನಾವು ಆಚೆ ನಿಲ್ಸಿರ್ತೀರಿ, ನಾವು ತರಿಸಿ ಕೊಡ್ತೀರಿ. ಬರೀ 10 ವಿಡಿಯೋ ಮಾಡ್ತೀನಿ ಅಲ್ಲ, 10-15 ವೆಹಿಕಲ್ ಮಾಡ್ತಾ ಇರ್ತೀನಿ ಅಲ್ಲ, ಅದಕ್ಕಿಂತ ನಿಮ್ಗೆ ಗೊತ್ತಾಗಲ್ಲ. ಆ ತರ ನೀವು ಎಲ್ಲ ಟೆಕ್ಸ್ಟ್ ಮಾಡ್ರೆ ನಿಮ್ಗೆ ಯಾವ ವೆಹಿಕಲ್ ಬೇಕು ಎಲ್ಲ ವೆಹಿಕಲ್ಸ್ ಸಿಗುತ್ತೆ, ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಏನಾದ್ರು ಎನ್ಕ್ವೈರಿ ಬೇಕಂದ್ರೆ ಎಲ್ಲ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ವೆಹಿಕಲ್ ನಮ್ದು ಇನೋವಾ ಕ್ರಿಸ್ಟಾ. ಯಾವ್ದು ಹೇಳಿ? ಇನೋವಾ ಕ್ರಿಸ್ಟಾ ಯಾವ ತರ ಇದೆ ನೋಡಿ. 2017 ಮಾಡಲ್ದು ಇನೋವಾ ಕ್ರಿಸ್ಟಾ. ಯಾವ್ದು HR ವೆಹಿಕಲ್ ಇದು. NOC ಸಮೇತ ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಇನ್ನ ತನಕ ಕೊಟ್ಟಿರಬಾರ್ದು ಆ ಪ್ರೈಸಿಂಗ್ ನಲ್ಲಿ ಇನೋವಾ ಕ್ರಿಸ್ಟಾ ಕೊಡ್ತೀನಿ. ಅದನ್ನು ಸಿಂಗಲ್ ಓನರ್ದು 17 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್. ಯಾವ ಮಾಡಲ್ ಹೇಳಿ? 17 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್. ಇದು ಗಾಡಿ ಮಾರ್ಕೆಟ್ ಒಳಗಡೆ ಸಿಂಗಲ್ ಓನರ್ ವೆಹಿಕಲ್ 2017 ಮಾಡಲ್ ಡೀಸೆಲ್ ಕ್ರಿಸ್ಟಾ ಮಾರ್ಕೆಟ್ ನಲ್ಲಿ ಎಷ್ಟು ಹೇಳ್ತಾರೆ ಹೇಳಿ? ಮಿನಿಮಮ್ 15 ಲಕ್ಷ 14 ಲಕ್ಷ. ನೀವು ಡೆಲ್ಲಿಗೆ ಡೈರೆಕ್ಟ್ ಹೋಗಿ ಪರ್ಚೇಸ್ ಮಾಡ್ಬಿಟ್ರೂ 14-15 ಲಕ್ಷ ಇಂದ ಕಮ್ಮಿ ಕೊಡಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. ಡೆಲ್ಲಿನಲ್ಲಿ ಸಿಗ್ಬಾರ್ದು ಆ ಪ್ರೈಸಿಂಗ್ ನಲ್ಲಿ, ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಕರ್ನಾಟಕನಲ್ಲಿ ಕೊಡ್ತೀನಿ. ಕರ್ನಾಟಕನಲ್ಲಿ ಎಷ್ಟಿಗೆ ಕೊಡ್ತೀನಿ ಹೇಳಿ? 11,90,000 11,90,000ಗೆ ಸಿಂಗಲ್ ಓನರ್ 17 ಮಾಡಲ್ದು ಕ್ರಿಸ್ಟಾ. ಅದನ್ನು ಡೀಸೆಲ್ ಸರ್. ಮಾರ್ಕೆಟ್ ನಲ್ಲಿ ಸಾಧ್ಯ ಏನೂ ಇಲ್ಲ. ಡೆಲ್ಲಿನಲ್ಲಿ ಹೋದ್ರೂ 14-15 ಲಕ್ಷದಿಂದ ಕಮ್ಮಿ ಸಿಗಲ್ಲ. ನೀವು ಹೋಗಿ ಅಷ್ಟು ಟ್ರಾನ್ಸ್ಪೋರ್ಟ್ ಖರ್ಚು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ಬಿಟ್ರೂ ಆ ಪ್ರೈಸಿಂಗ್ಗೆ ಸಿಗಲ್ಲ. ಇಲ್ಲಿ ಕೂತ್ಕೊಂಡ್ ಜಾಗನಲ್ಲಿ ಸಿಗುತ್ತೆ. ಡೈರೆಕ್ಟ್ ಕಾವೇರಿ ನೀರ್ ಬೇಕು. ಇಲ್ಲಿದೆ ನೋಡಿ ಕಾವೇರಿ. ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ರೆನಾಲ್ಡ್ ಟ್ರೈಬರ್. ಯಾವ್ದು ಹೇಳಿ? ರೆನಾಲ್ಡ್ ಟ್ರೈಬರ್. ಅದು 7 ಸೀಟರ್ ವೆಹಿಕಲ್. ಎಲ್ಲ ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಸಿಲ್ವರ್ ಕಲರ್ 2020 ಮಾಡಲ್ 7 ಸೀಟರ್ ಪೆಟ್ರೋಲ್ ವೇರಿಯಂಟ್. 68,000 ಓಡಿದೆ. 68,000 ಓಡಿರುವ ಗಾಡಿ. ಈ ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ನಿಮ್ಗೆ CNG ಬೇಕು ಸರ್, ನಮ್ಗೆ 20+ ಮೈಲೇಜ್ ಬೇಕು ಸರ್, 25 ಮೈಲೇಜ್ ಬೇಕು ಅಂದ್ರೆ ನಮ್ಗೆ CNG ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಂತೀನಿ. 50-60,000 ಅಂದ್ರೆ ಏನು ಆಡ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಡೈರೆಕ್ಟ್ CNG ಗಾಡಿ ಒಳಗಡೆನೆ ಇದೆ. ನಿಮ್ಗೆ ಆರಾಮಾಗಿ ಮೈಲೇಜ್ 25 ಬರುತ್ತೆ. ಇಷ್ಟು ದೊಡ್ಡ ಗಾಡಿ 25 ಮೈಲೇಜ್ ಸಮೇತ CNG ನಲ್ಲಿ. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ನಲ್ಲಿ ಓಡಿಸಬಹುದು, CNG ಬೇಕಂದ್ರೆ CNG ಓಡಿಸಬಹುದು. ಆರಾಮಾಗಿ 7 ಜನ ಹೋಗ್ಬೋದು. ಮಾಡಲ್ನು ಜಾಸ್ತಿ ಇದೆ. 2020 ಮಾಡಲ್ ಇದೆ. ಮೈಲೇಜ್ನು ಚೆನ್ನಾಗಿದೆ. ಇದು ಪ್ರೈಸಿಂಗ್ ನಲ್ಲಿ ಕೊಡ್ಬಿಡ್ತೀನಿ. ಎಷ್ಟ್ಗೆ ಕೊಡ್ಬಿಡ್ತೀನಿ? 4,30,000 ಸರ್. ಡೆಲ್ಲಿ HR ವೆಹಿಕಲ್ ಇಲ್ಲ. ಕರ್ನಾಟಕ ಡೈರೆಕ್ಟ್ ಕರ್ನಾಟಕ ವೆಹಿಕಲ್ ನಿಮ್ಗೆ ಡೆಲ್ಲಿ HR ನಲ್ಲಿ ಸಿಗ್ಬಾರ್ದು. ಆ ಪ್ರೈಸಿಂಗ್ ನಲ್ಲಿ ಕರ್ನಾಟಕ 7 ಸೀಟರ್ 2020 ಮಾಡಲ್ದು, ಅದನ್ನು CNG ಸಮೇತ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ 4,30,000. ಮಾರ್ಕೆಟ್ ನಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ. ಕಮ್ಮಿ ಅಂದ್ರೂ 6 ಲಕ್ಷ ಹೇಳ್ತಾರೆ. 4.25 ಹೇಳಿಲ್ಲ. 4.30ಗೆ ಕೊಡ್ತೀನಿ ಸರ್. ಸರ್ ಥಾರ್ ನೋಡ್ತಾ ಇದ್ದೀರಾ? ಯಾವ್ದು? ಅದನ್ನು ಹಾಟ್ ಟಾಪ್ ನೋಡಿ. ಯಾವ ತರ ಇದೆ ಟಾಪ್. ಹಾಟ್ ಟಾಪ್ದು ಗಾಡಿ ಹೆಂಗಿದೆ ನೋಡಿ. ಇಲ್ಲಿ ಮೋನಿಗ್ರಾಮೆ ಹಾಕಿದ್ದಾರೆ. ರೇಗಿಸ್ತಾನ್ ನಲ್ಲಿ, ರಾಜಸ್ಥಾನ್ ನಲ್ಲಿ 4x4 ವೆಹಿಕಲ್ ಹೋಗುತ್ತೆ. ನಮ್ ಫ್ರೆಂಡ್ ಬೇಡ ಅಂತ ಹೇಳ್ರು, ಇಲ್ಲ ಕಂಪ್ನಿ ಅವರೇ ಹಾಕ್ಬಿಟ್ಟಿದ್ದಾರೆ. ಯಾಕೆ ಹೇಳ್ಬಾರ್ದು? ಈ ಥಾರ್ 2021 ಮಾಡಲ್ದು 16,000 ಓಡಿದೆ. 16,000 ಓಡಿರೋ ಪೆಟ್ರೋಲ್ ವೇರಿಯಂಟ್ 4x4
4x4 ಇವರೇ ಹಾಕಿದ್ದಾರೆ. ರೇಗಿಸ್ತಾನಲ್ಲಿನೂ ಓಡಬಹುದು ಆರಾಮಾಗಿ ಗಾಡಿ ನೀವು ಅಂತ, ಅಷ್ಟು ಜಬರ್ದಸ್ತ್ ಇರುವ ಗಾಡಿ. ಎಲ್ಲಾದ್ರೂ ಇಲ್ಲಿ ಗಾಡಿ ಓಡುತ್ತೆ, ಅಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ. ಒಂದು ಜೀಪ್ ತರ ಥಾರ್ ಮಾಡಿರೋದು ಗಾಡಿ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇದು ಟೈಲ್ಸ್ ತೋರಿಸಿ ಸರ್, ಗಾಡಿ ಟೈಲ್ಸ್ ತೋರಿಸಿ ಯಾವ ತರ ಕಂಡೀಷನ್ ಇದೆ. ಟೈಲ್ಸ್ ಮ್ಯಾಕ್ಸ್ ನೋಡಿ ಎಷ್ಟೆಷ್ಟು ದೊಡ್ಡದಿದೆ, ಟೈಲ್ಸ್ ಮ್ಯಾಕ್ಸ್. ವೆಹಿಕಲ್ ಹೆಂಗಿದೆ, 4x4 ಅಲ್ಲೇ ಮೊನಿಗ್ರಾಮ್ ಇದೆ ತೋರಿಸಿ ಸರ್. ಮೊನಿಗ್ರಾಮ್ 4x4 ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಮಾರ್ಕೆಟ್ ನಲ್ಲಿ ಇನ್ನ ತನಕ ಕೊಟ್ಟಿರಬಾರ್ದು ಆ ಪ್ರೈಸಿಂಗ್ ಕೊಡ್ತೀನಿ ಸರ್ ಈ ಗಾಡಿ. ಅದನ್ನು 4x4 ನಿಮ್ಗೆ ಹೇಳ್ದೆ ಅಲ್ಲ, ರೇಗಿಸ್ತಾನ್ ನಲ್ಲಿನೂ ಓಡುತ್ತೆ ಅಂತ. ಇಲ್ಲಿ ನೋಡ್ಕೊಳ್ಳಿ, ಅಷ್ಟು ಚೆನ್ನಾಗಿರುವ ಕಾರ್ ಮಾರ್ಕೆಟ್ ನಲ್ಲಿ ಇನ್ನ ನಮ್ ಸಾಡು ಬಿ ನಗಿತಾ ಇದಾರೆ. ಇನ್ನ ತನಕ ಕೊಟ್ಟಿರಬಾರ್ದು ಪ್ರೈಸಿಂಗ್ ನೋಡಿ, ಇನ್ನ ನಗಿತಾರ ಅವರು. 12,99,000ಗೆ 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 ಥಾರ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಯಾರು ಕೊಟ್ಟಿರಬಾರ್ದು, ಇನ್ನ ತನಕ ಕೊಡಲ್ಲ. 100% ಅಶ್ಯೂರೆನ್ಸ್ ಮಾಡ್ತೀನಿ. 1299ಗೆ ಬನ್ನಿ ತಗೊಂಡೋಗ್ಬಿಡಿ ಸರ್. ನ್ಯೂಸ್ ಶೇಪ್ದು ಹೊಂಡಾ ಸಿಟಿ ನೋಡ್ತಾ ಇದ್ದೀರಾ? ನ್ಯೂಸ್ ಶೇಪ್ದು ಪ್ರೈಸಿಂಗ್ ನಲ್ಲಿನೂ ಬೇಕು ಸರ್, ಶೇಪ್ನು ಹೊಸ ಇರಬೇಕು ಸರ್, ಟಾಪ್ ಎಂಡ್ನು ಇರಬೇಕು ಸರ್. VMT ಅದನ್ನು ಸ್ಟ್ಯಾನ್ಲಿ ಲೆದರ್ ಸೀಟ್ಸ್. ಬರೀ ಇದು ಲೆದರ್ ಸೀಟ್ಸ್ ಕಾರ್ಸ್ ತಗೊಳ್ಳಲ್ಲ ಸರ್. 4 ಲಕ್ಷ ರೂಪಾಯಿ ಇದೆ ಅದು ಲೆದರ್ ಸೀಟ್ಸ್. ಬರೀ ಹೆಂಗಿದೆ ನೋಡಿ, ಬರೀ ಅದು ಫೋಲ್ಡಿಂಗ್ ನೋಡ್ಕೊಳ್ಬೇಕು. ಅದು ಲೆದರ್ ಸೀಟ್ಸ್ ಆ ತರ ಇದೆ. ಒಳಗಡೆ ನೀವು ನುಗ್ಗಿದ ತಕ್ಷಣ ಲೆದರ್ ಸೀಟ್ದು ಸ್ಮೆಲ್ ಹೆಂಗ್ ಬರುತ್ತೆ ಅಂದ್ರೆ, ಇವಾಗ ಹೊಸ ಲೆದರ್ ಜರ್ಕಿನ್ ಹಾಕೊಂಡು ಪಕ್ಕನಲ್ಲಿ ನಿನ್ಕೊಂತಾರಲ್ಲ, ಆ ತರ ಸ್ಮೆಲ್ ಇರುತ್ತೆ ಈ ಗಾಡಿನಲ್ಲಿ. ಇವತ್ತು 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ಸಿಲ್ವರ್ ಕಲರ್ದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಒಂದು ರೌಂಡ್ ಓಡಿಸಿ ನೀವು, ನಾನು ಓಡಿಸ್ಬಿಟ್ಟು ಶಾಕ್ ಆಗ್ಬಿಟ್ಟೆ. ಏನ್ ಸರ್ ಏನಿದು ಹೊಸ ಗಾಡಿ ತರ ಫೀಲ್ ಇತ್ತು. ಸಿಗ್ನಲ್ ನಲ್ಲಿ ಸ್ಟಾರ್ಟ್ ಆಗೋದನ್ನು ಗೊತ್ತಾಗಲ್ಲ, ಆಫ್ ಆಗೋದನ್ನು ಗೊತ್ತಾಗಲ್ಲ. ಆಫ್ ಇದ್ರೂ ಸ್ಟಾರ್ಟ್ ನಲ್ಲಿ ಇರುವಂತ ಫೀಲ್ ಸಿಗುತ್ತೆ, ಓಡಿಸ್ತಾ ಇದ್ರೆ ಓಡಿಸ್ಕೊಂಡಿರಿ ಅಂತ ಫೀಲ್ ಇರುತ್ತೆ. ಆ ತರ ಇದೆ ಕಂಡೀಷನ್ ನಲ್ಲಿ ಗಾಡಿ. ನೀವು ಬನ್ನಿ ಫಸ್ಟ್ ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ. ಪ್ರೈಸಿಂಗ್ ನಿಮಗೆ ಕಮ್ಮಿ ಕೊಡ್ತೀನಿ. ಸೈಕ್ ಎಕ್ಸಲೆಂಟ್ ಪ್ರೈಸಿಂಗ್ ನಲ್ಲಿ, ಜಬರ್ದಸ್ತ್ ಪ್ರೈಸಿಂಗ್ ನಲ್ಲಿ ಈ ಗಾಡಿ. 2014 ಮಾಡಲ್ VMT ಟಾಪ್ ವೇರಿಯಂಟ್, ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಅಂದ್ಬಿಟ್ಟು ಎಲ್ಲ ಇರುವ ಗಾಡಿ. ಪೆಟ್ರೋಲ್ ವೇರಿಯಂಟ್ 56,000 ಓಡಿರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ 4,50,000 ಕೊಡ್ತೀನಿ. 6 ಲಕ್ಷದಿಂದ ಕಮ್ಮಿ ಸಿಗಲ್ಲ ಮಾರ್ಕೆಟ್ ನಲ್ಲಿ. ಈ ಕಂಡೀಷನ್ 101% ನಿಮ್ಗೆ ಸಿಗಲ್ಲ. ಒಂದು ಸ್ಕ್ರಾಚ್ ಇಲ್ಲ, ಒಂದು ಡಿಂಟ್ ಇಲ್ಲ, ಒಂದು ಇಂಚ್ ಇಲ್ಲ, ಅಷ್ಟು ವೆಲ್ ಮೇಂಟೈನ್ ಆಗಿದೆ ವೆಹಿಕಲ್ ಸರ್. ಡಿಕ್ಕಿನಲ್ಲಿ ಗ್ಲಾಸ್ ನೋಡಿದೀರಾ? ಅದು ತಗೊಂಡ್ಬೇಕಂದ್ರೆ ಹೋಂಡಾ ಬ್ರಿಯೋ ತಗೊಂಡ್ಬೇಕು. ಡಿಕ್ಕಿನಲ್ಲಿ ಗ್ಲಾಸ್ ಸಿಗುತ್ತೆ, ಪೂರ್ತಿ ಡಿಕ್ಕಿ ಬರೋದು ಗ್ಲಾಸ್ದು. ಅದೂನು ಇದು ಬುಲೆಟ್ ಪ್ರೂಫ್ ಡಿಕ್ಕಿ ಬರೋದು. ಅದು ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ನೋಡಿ ತೋರಿಸ್ಬಿಡಿ ಡಿಕ್ಕಿನ ಬರೀ ಅವ್ರಿಗೆ. ಎಲ್ಲ ಫುಲ್ ಡಿಕ್ಕಿ ಬರೋದು, ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸ್ಟೀರಿಂಗ್ ಮನ್ ಕಂಟ್ರೋಲ್ನು ಇದೆ. ಡಿಕ್ಕಿನೂ ನೋಡ್ಕೊಳ್ಳಿ, ನಿಮ್ಗೆ ತೋರಿಸ್ದೆ ಎಲ್ಲ ಫುಲ್ ಡಿಕ್ಕಿ ನೋಡಿ ಇಲ್ಲಿ ಫುಲ್ ಗ್ಲಾಸ್ದು ಬರೋದು. ಗಾಡಿ ನೋಡಕ್ಕೆ ತುಂಬಾ ಎಕ್ಸಲೆಂಟ್ ಸೈಕ್ ಕಂಡೀಷನ್ ಅಲ್ಲಿ ಇದೆ. ಒಂದು ಸ್ಪೋರ್ಟಿ ವೆಹಿಕಲ್ ತರ ಇದೇ ಗಾಡಿ. ಮಾರ್ಕೆಟ್ ನಲ್ಲಿ ನೀವು ಹೋಂಡಾ ಬ್ರಿಯೋ ತಗೊಳ್ಳಕ್ಕೆ ಹೋದ್ರೆ 15 ಮಾಡಲ್ದು ಮಾರ್ಕೆಟ್ ನಲ್ಲಿ ಎಷ್ಟು ಹೇಳ್ತಾರೆ ಹೇಳಿ? ಕಮ್ಮಿ ಅಂದ್ರೇನು 4.25 4.5 ಹೇಳ್ತಾರೆ. ನಾನು ಡೈರೆಕ್ಟ್ ಆಗಿ ನನ್ನ ಮೈಂಡ್ ನಲ್ಲಿ ಇದ್ದಿದ್ದು ಸರ್, ಫೈನಲ್ 320 ಕೊಡೋಣ ಅಂತ. 3 ಲಕ್ಷಗೆ ಕೊಡ್ಬಿಡೋಣ ಸರ್. ಡೈರೆಕ್ಟ್ ಚಾಲೆಂಜಿಂಗ್ ಪ್ರೈಸ್ ಮಾರ್ಕೆಟ್ ನಲ್ಲಿ. ಇನ್ನ ತನಕ ಯಾರು ಕೊಡಲ್ಲ ಸರ್. 12 ಮಾಡಲ್ ಅಲ್ಲ, 15 ಮಾಡಲ್ ಇದು. 3 ಲಕ್ಷ ಕೊಡ್ತಾ ಇರೋದು. 12 ಮಾಡಲ್ ಕೊಡಲ್ಲ ಮಾರ್ಕೆಟ್ ಒಳಗಡೆ. ನಾನು ಡೈರೆಕ್ಟ್ ಆಗಿ 15 ಮಾಡಲ್ 15 ಮಾಡಲ್ ಕೊಡ್ತೀನಿ. ಎಷ್ಟಿಗೆ ಹೇಳಿ? ಬರೀ 3 ಲಕ್ಷಗೆ, 3 ಲ್ಯಾಕ್ಸ್ಗೆ ಗ್ಯಾಪ್ ಕೊಡಿ ಸರ್. ಇದು ಆಫರ್ ಮಿಸ್ ಮಾಡ್ಬಿಟ್ರೆ ಗಾಡಿ ಹೋಗ್ಬಿಡುತ್ತೆ 101%. 3 ಲಕ್ಷಗೆ ಸಾಧ್ಯನೂ ಇಲ್ಲ, ಚಾನ್ಸೂ ಇಲ್ಲ. ನೀವು 100 ಶೋರೂಮ್ ನೋಡ್ಕೊಂಡು ಬಂದ್ರೇನು ಈ ಗಾಡಿ ಸಿಗಲ್ಲ 3 ಲಕ್ಷಗೆ ಸರ್. ಈ ಗಾಡಿ ಬಂದ್ಬಿಟ್ಟು Hyundai i20 ಮಾರ್ಕೆಟ್ ನಲ್ಲಿ ಫುಲ್ ಡಿಮ್ಯಾಂಡ್. ಈ i20 i10 ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಈ i10 ಪ್ರೈಸ್ ನಲ್ಲಿ ಕೊಡ್ತೀನಿ ನಿಮ್ಗೆ. ಎಲ್ಲ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಕ್ಲಾಸಿ ಕಂಡೀಷನ್ ಅಲ್ಲಿ ಇರುವ, ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ 2009 ಮಾಡಲ್ದು, ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಶೋರೂಮ್ ಸರ್ವಿಸ್ ಆಗಿರುವ ಗಾಡಿ. ಗಾಡಿನೂ ಒಂದ್ಸತಿ ಓಡಿಸಿ ನೋಡಿ, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಗಾಡಿನಲ್ಲಿ. ಈ ಗಾಡಿನಲ್ಲಿ ಇಷ್ಟು ಪರ್ಫಾರ್ಮೆನ್ಸ್ ಇರುವ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಪ್ರೈಸಿಂಗ್ ಎಷ್ಟು ಹೇಳ್ತಾರೆ ಹೇಳಿ? ಕಮ್ಮಿ ಅಂದ್ರೂ ಈ ಗಾಡಿ ಪ್ರೈಸಿಂಗ್ ಮಾರ್ಕೆಟ್ ನಲ್ಲಿ 3.5 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 2.5 ಲಕ್ಷಗೆ 2,50,000ಗೆ ಒಂದು i10 ಬೆಲೆನಲ್ಲಿ i20 ಕೊಡ್ತೀನಿ. i10 ಎಲ್ಲ ಇದು i20 ಕಾರೇ i20 ಇದು. ಅದು ಬೆಲೆನಲ್ಲಿ i10 ಬೆಲೆನಲ್ಲಿ i20 ಕೊಡ್ತಾ ಇರೋದು 2.5 ಲಕ್ಷಗೆ ಸರ್. ಒಂದು ದೊಡ್ಡ ಲಕ್ಸುರಿಯಸ್ ವಾಲ್ಸ್ವಾಗನ್ ನಲ್ಲಿ ವೆಹಿಕಲ್ ನೋಡ್ತಾ ಇದ್ದೀರಾ. ವಾಲ್ಸ್ವಾಗನ್ ವೆಂಟೋ ಇದು ಸರ್. ಪೋಲೋ ಸಿಗ್ಬಾರ್ದು ಆ ಬೆಲೆಗೆ ನಾನು ವೆಂಟೋ ಕೊಡ್ತೀನಿ.
ಪೋಲೋ ಸಿಗ್ಬಾರ್ದು ಆ ಬೆಲೆಗೆ ವೆಂಟೋ ಕೊಡ್ತೀನಿ, ಅದನ್ನು ಹೈಲೈನ್ ಅಂದ್ರೆ ಟಾಪ್ ಅಂಡ್ ವೇರಿಯಂಟ್, ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ, ಎಲ್ಲ ಫೋಪಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ಲೆದರ್ ಸೀಟ್ಸ್ ಫೋಲ್ಡಿಂಗ್ ನೋಡಿ ಸರ್, ಲೆದರ್ ಸೀಟ್ಸ್ ಯಾವ ತರ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ವೈಟ್ ಕಲರ್, ತುಂಬಾ ವೆಲ್ ಮೇಂಟೈನ್ಡ್, ಹೈಲಿ ಮೇಂಟೈನ್ಡ್ ಅಂತ ಹೇಳ್ಬಹುದು. ಗಾಡಿ ತುಂಬಾ ಎಕ್ಸಲೆಂಟ್ ಇದೆ. ನಮ್ಮ ಹತ್ರ ಎಲ್ಲ ವೆಹಿಕಲ್ಸ್ ಇದೆ, ಎಷ್ಟು ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಎಲ್ಲ ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ. ವೆಹಿಕಲ್ಸ್ ನಲ್ಲಿ ಏನು ಡಿಫೆಕ್ಟ್ ಇರಲ್ಲ, ಗಾಡಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ಇರ್ತಾರೆ ಸರ್, ಅವ್ರಿಗೆ ಹೊಟ್ಟೆ ನೋವು ಇರುತ್ತೆ, ಏನೇನೋ ಕಮೆಂಟ್ಸ್ ಹಾಕ್ತಾರೆ, ಬಿಡ್ಬಿಡಿ, ಅವ್ರದ್ದು ಕೆಲಸನೇ ಅದೇ, ಹೇಳೋದು ಅವಶ್ಯಕತೆ ಇಲ್ಲ. ಬಹಳ ಸತಿ ಹೇಳಿ ನನ್ ಬೈ ಇದು ಆಗ್ಬಿಟ್ಟಿದೆ. ಇದು ವೆಂಟೋ 2012 ಮಾಡಲ್ದು ಹೈಲೈನ್ ಟಾಪ್ ಅಂಡ್ ವೇರಿಯಂಟ್, ಇಷ್ಟು ಚೆನ್ನಾಗಿರೋದು. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ, ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಕೊಡಬಾರ್ದು ಸರ್, ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. ವೆಂಟೋ ವೈಟ್ ಕಲರ್ದು, ಅದೂನು ಹೈಲೈನ್ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್, ಎಷ್ಗೆ ಹೇಳಿ 380 ತಿಳ್ಕೊಂಡಿದ್ದೀರಾ, ಡೈರೆಕ್ಟ್ 280ಗೆ ಕೊಡ್ತೀನಿ. 2,80,000ಗೆ ಮಾರ್ಕೆಟ್ ನಲ್ಲಿ ಸೇಲ್ ಮಾಡ್ತಾರೆ, 384 lakhs. ನಮ್ಗೆ ಬೇಡ ಸರ್, ನಮ್ಗೆ ಕಸ್ಟಮರ್ ಮೇನ್ ಮುಖ್ಯ ಅಷ್ಟೇ. 280ಗೆ ಕೊಡ್ತೀನಿ ಸರ್. ಸರ್ ಒಂದು ಮಾರುತಿ ಸುಜುಕಿ ತುಂಬಾ ಡಿಮ್ಯಾಂಡ್ ಅಂತ ಆಲ್ ಓವರ್ ಇಂಡಿಯಾನಲ್ಲಿ ಸುಜುಕಿ ವೆಹಿಕಲ್ಸ್, ಮಾರುತಿ ಸುಜುಕಿ ವೆಹಿಕಲ್ ಹೈಯೆಸ್ಟ್ ಸೇಲಿಂಗ್, ಗ್ರಾಸ್ ಆಗೋದು ಸೇಲಿಂಗ್ ಒಳಗಡೆ ಮಾರುತಿನೇ. ಯಾಕಂದ್ರೆ ತುಂಬಾ ಮೇಂಟೆನೆನ್ಸ್ ಕಮ್ಮಿ, ಆಮೇಲೆ ಮೈಲೇಜ್ನು ತುಂಬಾ ಬರುತ್ತೆ, ಗಾಡಿನೂ ದೊಡ್ಡ ಇರುತ್ತೆ. ಆ ತರ ಇವರು ಎಸ್ ಕ್ರಾಸ್ ತಗೊಂಡು ಬಂದಿದ್ದಾರೆ. ಎಷ್ಟು ದೊಡ್ಡ ವೆಹಿಕಲ್ ಹೇಳಿ ಸರ್, ಇದು SUV ಸೆಗ್ಮೆಂಟ್ ತರ ವೆಹಿಕಲ್. ಕ್ರೇಟಾ, ಬ್ರೀಜಾ, ಸಾನೆಟ್ ದೊಡ್ಡ ಗಾಡಿ ಇರುತ್ತೆ ಅಲ್ಲ, ಆ ತರ ದೊಡ್ಡ ಗಾಡಿ. ಏನ್ ದೊಡ್ಡ ಗಾಡಿ ಅಂತ ಮೈಲೇಜ್ ಕಮ್ಮಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಈ ಗಾಡಿ ಡೈರೆಕ್ಟ್ ಆಗಿ 25 ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ವೆಹಿಕಲ್ ಇದು, 25 ಮೈಲೇಜ್ ಬರುತ್ತೆ. ಎಲ್ಲ ಟಾಪ್ ಅಂಡ್ ವೆಹಿಕಲ್, ಅಲ್ಫಾ. ಇದು ನಮ್ ಶೋರೂಮ್ ಹೆಸರೇನೆ ಈ ಕಾರ್ಗೆ ಇರೋದು, ಇದು ಅಲ್ಫಾ ಕಾರ್ ಅಂತ ಹೇಳ್ತಾನೆ, ವೇರಿಯಂಟ್ ಅಲ್ಫಾ. ಇದು ಎಲ್ಲ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಎಲ್ಲ ಟಾಪ್ ವೇರಿಯಂಟ್ ಇದ್ದಲ್ಲಿ ಒಂದು ಫ್ಯೂಚರ್ನು ಮಿಸ್ ಆಗಲ್ಲ ನಿಮ್ಗೆ. ಎಲ್ಲ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಮುಂದ್ಕೊಂಡು ಎಲ್ಲ ಬರುತ್ತೆ. ಯಾವ್ದು ಫ್ಯೂಚರ್ ಮಿಸ್ ಆಗಲ್ಲ ಅಂತ ಅಲ್ಲ. ಇಷ್ಟು ದೊಡ್ಡ ಗಾಡಿ ಇರುವ ಮೈಲೇಜ್ ಕಮ್ಮಿ ಇದೆ ಅಂತ ತಿಳ್ಕೊಂಡಿದ್ದೀರಾ? ಮೈಲೇಜ್ ಜಾಸ್ತಿ ಇದೆ, 25 ಮೈಲೇಜ್ ಬರುತ್ತೆ. ಮಾಡಲ್ 2016 ಮಾಡಲ್. ಈ ಮಾಡಲ್ ವೆಹಿಕಲ್ ಮಾರ್ಕೆಟ್ ನಲ್ಲಿ 758 lakhs ಹೇಳ್ತಾರೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ನಮ್ಮ ಹತ್ರ 6 lakhs ಬೇಡ, 5,80,000ಗೆ 25 ಮೈಲೇಜ್ ಬರುವ 2016 ಮಾಡಲ್ ಎಸ್ ಕ್ರಾಸ್ ಇಷ್ಟು ದೊಡ್ಡ ವೆಹಿಕಲ್ ಕೊಡ್ತೀನಿ ಸರ್. ಕಿಯಾ ಒಳಗಡೆ ಹೈಯೆಸ್ಟ್ ಸೆಲ್ ಆಗಿರೋದು ವೆಹಿಕಲ್, ಬರೀ ಕಿಯಾನಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ಅಂತ ಆಗ್ಬಿಡಿ. ಮಾರ್ಕೆಟ್ ನಲ್ಲಿ, ಗೂಗಲ್ ನಲ್ಲಿ ಹೈಯೆಸ್ಟ್ ಸೆಲ್ ಆಗಿರೋದು ಸಾನೆಟ್. ಯಾಕೆ ಅಂದ್ರೆ ತುಂಬಾ ಡಿಮ್ಯಾಂಡ್ ನಲ್ಲಿ ನಡೆದಿರೋದು. ನಾನು ಹೇಳ್ತಾ ಇರೋದು ಸಿಳ್ಳು ಇರ್ಬೋದು, ಅದಕ್ಕೆ ನಿಮ್ಗೆ ಗೂಗಲ್ ರೆಫರೆನ್ಸ್ ಕೊಟ್ಟಿರೋದು. ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ಕಿಯಾ ಅಂತ ಸಾನೆಟ್ನು ಆಗ್ಬಿಡಿ, ಸೆಲ್ಲಿಂಗ್ ವೆಹಿಕಲ್ ಅಂತ ಆಗ್ಬಿಟ್ರೆ ನೀವು ಕಿಯಾ ಸಾನೆಟ್ ಬರೋದು. ಚೆಕ್ ಮಾಡ್ಕೊಳ್ಳಿ ಇದು ಗೂಗಲ್ ನಲ್ಲಿ. ಮಾರ್ಕೆಟ್ ನಲ್ಲಿ ಅಷ್ಟು ಕ್ಲಿಕ್, ಸೆಲ್ಟೋಸ್ ಇಂದ, ಕಾರ್ನಿವಲ್ ಇಂದ, ಎಲ್ಲ ವೆಹಿಕಲ್ಸ್ ಇಂದ ಮಾರ್ಕೆಟ್ ನಲ್ಲಿ ಜಾಸ್ತಿ ಕ್ಲಿಕ್ ಆಗಿದ್ದು ಅಂದ್ರೆ ಸಾನೆಟ್, ಕಿಯಾ ಸಾನೆಟ್. ಅದೇ ವೆಹಿಕಲ್ ನಾನು ತಗೊಂಡ್ ಬಂದಿದ್ದೀನಿ, ಅದು ನನ್ನ ಓನ್ ಯೂಸ್ ವೆಹಿಕಲ್ ಕಿಯಾನೇ ಇರೋದು. ಇದು ಸಿಂಗಲ್ ಓನರ್, 57,000 ಓಡಿದೆ. 52,000 ಓಡಿರುವ ಗಾಡಿ. ಇದು ಎಷ್ಟು ಓಡಿದೆ ಹೇಳಿ? 57,000. IMT ವೇರಿಯಂಟ್. ಇದ್ನಲ್ಲಿ ನಿಮ್ಗೆ ಬರೀ ಎಕ್ಸಲೇಟರ್ನು ಬ್ರೇಕ್ ಬರುತ್ತೆ ಅಷ್ಟೇ. ಆಟೋಮೆಟಿಕ್ ಹೆಂಗ್ ಓಡಿಸ್ತೀರಾ ಆ ತರ. ಸ್ವಲ್ಪ ಜನ ಗೆಲ್ಬೇಕು ಸರ್, ಹಾಕೊಳ್ಳಕ್ಕೆ ನಮ್ಗೆ ಕೈ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೆ IMT ವೇರಿಯಂಟ್ ಮಾಡಿದ್ದಾನೆ. ಆಫ್ಟರ್ ಮಾರ್ಕೆಟ್ GT ಮ್ಯಾಗ್ವಿಲ್ಸ್ ಹಾಕಿದ್ದಾನೆ. ಎಷ್ಟು ಯಾವ್ದು ಹಾಕಿದ್ದಾನೆ ಹೇಳಿ? ಆಫ್ಟರ್ ಮಾರ್ಕೆಟ್ GT ಮ್ಯಾಗ್ವಿಲ್ಸ್ ಹಾಕಿದ್ದಾನೆ. ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬಾ ಸೈಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ತುಂಬಾ ಕ್ಲಾಸ್ ಇದೆ ಸರ್. ಇದು ಪರ್ಸನಲ್ ಆಗಿ ನಾನು ಓಡಿಸಿದೀನಿ, ನಾನು ಯೂಸ್ ಮಾಡಿದೀನಿ ಅಂದ್ರೆ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವ ಕಿಯಾ ಸಾನೆಟ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 10 ಲಕ್ಷ 9 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, ಅಲ್ಫಾ ಕಾರ್ಸ್ಗೆ 8 ಲಕ್ಷಗೆ ಕೊಡಿಸ್ತೀನಿ. ಎಷ್ಗೆ ಹೇಳಿ? 8 ಲಕ್ಷಗೆ, ಬರೀ 8 lakhsಗೆ IMT ವೇರಿಯಂಟ್, 57,000 ಓಡಿಯುವ ಸಿಂಗಲ್ ಓನರ್ದು. ಅದನ್ನು ಆಫ್ಟರ್ ಮಾರ್ಕೆಟ್ GT ಮ್ಯಾಗ್ವಿಲ್ಸ್ ಹಾಕಿದ್ದಾರೆ. ಟೊಯೋಟಾನಲ್ಲಿ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಯಾವ್ದು ಹೇಳಿ? ಟೊಯೋಟಾ ಇನೋವಾ. ಇದನ್ನು ಗೂಗಲ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. 7 ಸೀಟರ್ ಗೂಗಲ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಹೈಲಿ ಪರ್ಫಾರ್ಮೆನ್ಸ್ ವೆಹಿಕಲ್ ಅಂದ್ರೆ ಟೊಯೋಟಾ ಇನೋವಾನೇ. ಇದು 2016 ಮಾಡಲ್. ಎಲ್ಲ 4.0 ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. 7 ಸೀಟರ್ ವೆಹಿಕಲ್. ಆರಾಮಾಗಿ ಒಂದು 8 ಜನ ಕುತ್ಕೊಂಡು ಹೋಗ್ಬೋದು ಸರ್ ಇದರಲ್ಲಿ. ಅಷ್ಟು ದೊಡ್ಡ ವೆಹಿಕಲ್, ವೈಟ್ ಕಲರ್ದು, ಅದನ್ನು ಪಲ್ ವೈಟ್ ಕಲರ್ದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಟೊಯೋಟಾದು ಇಂಜಿನ್ ಬಗ್ಗೆ ಹೇಳಕ್ಕೆ ಹೋದ್ರೆ ಇದು ತುಂಬಾ 20+ ಇಂಜಿನ್ ಬಗ್ಗೆ ಹೇಳಕ್ಕೆ ಹೋದ್ರೆ ಒಂದು 10 ಲಕ್ಷ ಆದ್ರೂ ಓಡುತ್ತೆ ಸರ್. ಇದು ಮಾಮೂಲಿ ಒಂದು ಇಟಿಯೋಸ್ ನೋಡಕ್ಕೆ ಹೋದ್ರೂ ನಾನು ಕ್ಯಾಬ್ ನಲ್ಲಿ ಓಡಾಡ್ತೀನಿ, ಎಲ್ಲ 7 lakhs 6 lakhs ಓಡುತ್ತೆ. ಇನೋವಾ ಅದೂನು. ಟೊಯೋಟಾ ಇಂಜಿನ್ ಒಳಗಡೆ ಕಾಂಪ್ರಮೈಸ್ ಇಲ್ಲ.
ಅದಕ್ಕೆ ಟೊಯೋಟಾ ಅದು ವೆಹಿಕಲ್ ಅಷ್ಟು ಫಾಸ್ಟ್ ಮೂವಿಂಗ್. ಅದ್ನಲ್ಲಿ ಇನೋವಾ ಅಂದ್ರೆ ಡಿಮ್ಯಾಂಡೆಡ್ ವೆಹಿಕಲ್, ನಂಬರ್ 1 ವೆಹಿಕಲ್ ಈ ಇನೋವಾ ಮಾರ್ಕೆಟ್ ನಲ್ಲಿ. ಸರ್ ನೀವು ಡೆಲ್ಲಿ ವೆಹಿಕಲ್ ತಗೊಳ್ಳಕ್ಕೆ ಹೋದ್ರೆ ಡೆಲ್ಲಿನಲ್ಲಿ ಹೋಗಿ ಕೇಳಿದ್ರನು ಈ ಕರ್ನಾಟಕ ವೆಹಿಕಲ್ 12-13 lakhs ಹೇಳ್ತಾರೆ. ನಾನು ಡೈರೆಕ್ಟ್ ಆಗಿ ಕರ್ನಾಟಕ ವೆಹಿಕಲ್ ನಿಮ್ಗೆ ಚಾನ್ಸ್ ಲ್ಯಾಟ್ರಿ ಹೊಡ್ಕೊಂಡು ಹೋಗ್ಬೇಕು ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಬರೀ 9 ಲಕ್ಷಗೆ 9 lakhsಗೆ ಇದು ಇನೋವಾ ಕ್ರಿಸ್ಟಾ ಕೊಡ್ತೀನಿ. ಅದನ್ನು ಡೀಸೆಲ್ 2016 ಮಾಡಲ್ದು ವೆಹಿಕಲ್ ಕೊಡ್ತೀನಿ. ಮಾಡಲ್ನು 12-13 ಏನು ಇಲ್ಲ ಸರ್, 16 ಮಾಡಲ್ದು 9 ಲಕ್ಷಗೆ ಕರ್ನಾಟಕ, ಪ್ಯೂರ್ ಕರ್ನಾಟಕ ವೆಹಿಕಲ್. ಸರ್ 9 ಲಕ್ಷ ಹೇಳ್ತಾ ಇದ್ದೀನಿ. ಅದ್ನಲ್ಲಿನೂ ನಿಮ್ಗೆ ಸ್ವಲ್ಪ ಹಿಂದೆ ಮುಂದೆ ಬೇಕು, ಆನ್ ಟೇಬಲ್ ಬನ್ನಿ ಏನಾದ್ರು ಮಾಡ್ಕೊಡೋಣ. ಸೊ ಮಾರ್ಕೆಟ್ ನಲ್ಲಿ ಫೋರ್ಡ್ ಫಿಗೋ ಎಸ್ಪೈರ್, ಇದು ನ್ಯೂ ಫಿಗೋ ಎಸ್ಪೈರ್ ಟೈಟಾನಿಯಂ ಟಾಪ್ ಎಂಡ್ ಡಿಕ್ಕಿ ಬರುತ್ತೆ. ಫಿಗೋ ಎಸ್ಪೈರ್ ನಲ್ಲಿ ಶಿಫ್ಟ್ ಡಿಸೈರ್ ನಲ್ಲಿ ಯಾವ ತರ ಡಿಕ್ಕಿ ಬರುತ್ತೆ ಆ ತರ ಇದಕ್ಕೇನು ಡಿಕ್ಕಿ ಬರುತ್ತೆ ಎಸ್ಪೈರ್ಗೆ. ಆಲ್ರೆಡಿ ನಾನು ಹೇಳಿದ್ದೆ, ನಮ್ಮ ಫ್ರೆಂಡ್ ರಿಪೀಟ್ ಮಾಡಿ ಅಂತ ಹೇಳ್ರು. ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್ ಇದು. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎಲ್ಲ ಕೊಂಡು ಪೋಸ್ಟರಿಂಗ್ ಎಸಿ, ಏರ್ ಬ್ಯಾಗ್, ABS, ಮ್ಯಾಗ್ ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಅನ್ಕೊಂಡು ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಲೆದರ್ ಸೀಟ್ಸ್ ಬರೀ ಫೋಲ್ಡಿಂಗ್ ನೋಡಿ ಸರ್, ಲೆದರ್ ಸೀಟ್ ಯಾವ ತರ ಇದೆ. ಗಾಡಿ ನೋಡಿ ಸರ್, ಡಿಕ್ಕಿ ಹಿಂದೆ ಮೈಲೇಜ್ನು ಎಷ್ಟು ಬರುತ್ತೆ, 25 ಬರುತ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಫೋರ್ಡ್ ಬಂದು USA ಕಂಪ್ನಿ, ಒಳ್ಳೆ ಇಂಜಿನ್ ಮಾಡ್ತಾರೆ, ಒಳ್ಳೆ ಬಾಡಿ ಲೈನ್ ಮಾಡ್ತಾರೆ. ಬಾಡಿ ಲೈನ್ ಬಗ್ಗೆ ಏನು ಇದು ಇಲ್ಲ, ಕಾಂಪ್ರಮೈಸ್ ಇಲ್ಲ ಈ ಗಾಡಿ ವೆಹಿಕಲ್ ನಲ್ಲಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಎಜ್ಗೆ ಕೊಟ್ಬಿಡ್ತೀನಿ ಹೇಳಿ, ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಕೊಟ್ಟಿರ್ಬಾರ್ದು. ಈ ಗಾಡಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ 485 lakhs ಹೇಳ್ತಾರೆ, ಡೈರೆಕ್ಟ್ ಆಗಿ 3,80,000ಗೆ 2016 ಮಾಡಲ್ದು ಫೋರ್ಡ್ ಫಿಗೋ ಎಸ್ಪೈರ್. ಅದನ್ನು ಎಸ್ಪೈರ್ ಅಂದ್ರೆ ಡಿಕ್ಕಿ ಸಮೇತ ಬರೋ ಗಾಡಿ ಕೊಡ್ತೀನಿ. ಅದನ್ನು 25 ಮೈಲೇಜ್ ಬರುವ ಗಾಡಿ ಕೊಡ್ತೀನಿ.